ಜೂನ್ 11, 2024 ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಎಲ್ಲರನ್ನ ಕೂಡ 17 ಜನ ಆರೋಪಿಗಳೇನಿದ್ದಾರೆ ಅವರೆಲ್ಲರನ್ನ ಕೂಡ ಅರೆಸ್ಟ್ ಮಾಡಿಕೊಂಡು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಬರಲಾಗಿತ್ತು. ಇವತ್ತು ಕೂಡ ಜಾಮೀನು ರದ್ದಾದ ಬೆನ್ನಲ್ಲೇ ಇವತ್ತು ಕೂಡ ಅವರೆಲ್ಲರನ್ನೂ ಕೂಡ ಅರೆಸ್ಟ್ ಮಾಡಿಕೊಂಡು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬರ್ತಿದ್ದಾರೆ. ಸೊ ಈಗ ಆಲ್ರೆಡಿ ಪವಿತ್ರ ಗೌಡ ಸೇರಿದಂತೆ ಪ್ರದೋಷ್ ಆಗಿರ್ಬೋದು, ಲಕ್ಷ್ಮಣ್ ಆಗಿರ್ಬೋದು, ಹಾಗೆ ನಾಗರಾಜ್, ಈ 4 ಜನರನ್ನ ಕರ್ಕೊಂಡು ಬಂದು ಇಲ್ಲಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂರಿಸಲಾಗಿದೆ ಅವರೆಲ್ಲರನ್ನೂ ಕೂಡ. ಸೊ ಪವಿತ್ರ ಗೌಡ ಅವರ ಜೊತೆ ಅವರ ತಾಯಿ ಮತ್ತೆ ಅವರ ಲಾಯರ್ಸ್ ಏನಿದ್ದಾರೆ ನಾರಾಯಣಸ್ವಾಮಿ ಅಂಡ್ ಟೀಮು ಅವರು ಕೂಡ ಆಗಮಿಸಿರುವಂತದ್ದು. ಸದ್ಯಕ್ಕೆ ಇಲ್ಲಿ ಅವರೆಲ್ಲರನ್ನು ಕರ್ಕೊಂಡು ಬಂದಿದ್ದಾರೆ. ಸೊ ಇನ್ನು ಮಿಕ್ಕನಾದ 7 ಜನ ಆರೋಪಿಗಳೇನಿದ್ದಾರೆ, ಈಗ ಆಲ್ರೆಡಿ 4 ಜನ ಬಂದಿರೋ ನಿಟ್ಟಿನಲ್ಲಿ ಇನ್ನು 3 ಜನ ದರ್ಶನ್ ಸೇರಿದಂತೆ ಇನ್ನುಳಿದ ಆರೋಪಿಗಳೇನಿದ್ದಾರೆ ಅವ್ರನ್ನ ಕರೆದುಕೊಂಡು ಬರೋ ನಿಟ್ಟಿನಲ್ಲಿ ಪೊಲೀಸರು ತಂಡಗಳು ರಚಿಸಿ ಆಲ್ರೆಡಿ ಕರ್ಕೊಂಡು ಬರ್ತಿದ್ದಾರೆ. ಅವ್ರನ್ನ ಆನ್ ದ ವೇ ಅಂತ ಹೇಳಲಾಗ್ತಾ ಇದೆ. ಇನ್ನು ದರ್ಶನ್ ಅವರು ಸುಮಾರು 4:15 ಅಷ್ಟರಲ್ಲಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ ಹತ್ರ ಬರ್ತಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಈಗ ಸಿಕ್ಕಿರುವಂತದ್ದು. ಸೊ ಸದ್ಯಕ್ಕೆ ಏನು ಒಳಗಡೆ ಅವ್ರನ್ನ ಪೊಲೀಸ್ ಸ್ಟೇಷನ್ ಅಲ್ಲಿ ಪ್ರೊಸೀಜರ್ ಏನಿರುತ್ತೆ ಅರೆಸ್ಟ್ ಪ್ರೊಸೀಜರ್, ಸೊ ಅದನ್ನ ಮಾಡಲಾಗ್ತಿದೆ ಅನ್ನೋ ಒಂದು ಮಾಹಿತಿ ಸಿಕ್ಕಿರುವಂತದ್ದು. ಸದ್ಯಕ್ಕೆ ಅವರ ತಾಯಿ ಕೂಡ ಬಂದಿರುವಂತದ್ದು. ಅಂದ್ರೆ ಮಗಳಿಗೆ ಧೈರ್ಯ ಹೇಳೋದಕ್ಕೆ ಅಟ್ಲೀಸ್ಟ್ ಅಂದ್ರೆ ಜೈಲ್ಗೆ ಹೋಗೋದ್ರೊಳಗಡೆ ಅವ್ರ ಜೊತೆ ಇರ್ಬೋದಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಅವರಿಗೆ ಧೈರ್ಯವನ್ನ ಹೇಳ್ಬೋದು. ಏನಂದ್ರೆ ಏನಾಗಲ್ಲ ಅನ್ನೋ ಒಂದು ಧೈರ್ಯವನ್ನ ಹೇಳ್ಬೇಕಾಗಿರುತ್ತೆ ಈ ಟೈಮಲ್ಲಿ. ಯಾಕಂದ್ರೆ ಅವರಿಗೂ ಕೂಡ ಒಂದಷ್ಟು ಮನಸ್ಥಿತಿ ಸರಿ ಇರೋದಿಲ್ಲ. ಜೈಲಿನಲ್ಲಿ ಹೇಗೋ ಏನೋ ಅಂದ್ರೆ ಮಹಿಳಾ ಕೈದಿಗಳೇನಿದ್ದಾರೆ, ಆರೋಪಿ ಕೈದಿಗಳು, ಅವ್ರ ಜೊತೆ ಇರಬೇಕಾಗಿರುತ್ತೆ ಮತ್ತೆ. ಸೊ ಹೀಗಾಗಿ ಒಂದಷ್ಟು ಧೈರ್ಯವನ್ನ ಹೇಳೋದಕ್ಕೆ ಆ ತಾಯಿ ಕೂಡ ಬಂದಿರುವಂತದ್ದು. ಪೊಲೀಸ್ ಸ್ಟೇಷನ್ ಅಲ್ಲಿ ಸದ್ಯಕ್ಕೆ ಯಾವುದೇ ತರ ರೆಸ್ಟ್ರಿಕ್ಷನ್ಸ್ ಇಲ್ಲ ಇಲ್ಲಿ. ಸೊ ಪೊಲೀಸರು ಎಲ್ಲರೂ ಇಲ್ಲಿ ನಿಂತಿರುವಂತದ್ದು, ಜೊತೆಗೆ ಇಲ್ಲಿ ಯಾರು ಕೂಡ ಏನು ಬಂದು ಪ್ರಾಬ್ಲಮ್ ಆಗಬಾರ್ದು ಅಂತ ಬ್ಯಾರಿಕೇಡ್ ಗಳನ್ನ ಕೂಡ ಹಾಕಿರುವಂತದ್ದು. ಸದ್ಯಕ್ಕೆ ಅವರ ಮನೆಯವರಾಗಿರ್ಬೋದು, ಲಾಯರ್ಸ್ ಆಗಿರ್ಬೋದು, ಯಾರೇ ಬಂದರೂ ಕೂಡ ಅನುವು ಮಾಡಿಕೊಡ್ತಿರುವಂತದ್ದು. ಅವರನ್ನ ಪೊಲೀಸ್ ಸ್ಟೇಷನ್ ಒಳಗಡೆ ಕರೆದುಕೊಂಡು ಹೋಗಿ ಅಂದ್ರೆ ಅವ್ರ ಜೊತೆಗೆ ನಿಲ್ಲುವಂಥದ್ದು, ಅವ್ರಿಗೆ ಧೈರ್ಯ ಹೇಳೋದಕ್ಕೆ ಅವರು ಅನುವು ಮಾಡಿಕೊಟ್ಟಿರುವಂತದ್ದು ಪೊಲೀಸರು. ನೀವು ನೋಡ್ತಾ ಇರ್ಬೋದು ಅವತ್ತು ಜೂನ್ 11ರಂದು ಏನು ಯಾವ ತರ ಇಲ್ಲಿ ಸಿಬ್ಬಂದಿ ನಿಯೋಜನೆಗಳನ್ನ ಮಾಡಿದ್ರು, ಯಾವುದೇ ರೀತಿ ಅಂದ್ರೆ ಅಭಿಮಾನಿಗಳು ಬರ್ಬೋದು ದರ್ಶನ್ ಅವರು ಅರೆಸ್ಟ್ ಆಗಿರೋ ಒಂದು ಕಾರಣಕ್ಕೆ. ಸೊ ಯಾವುದೇ ರೀತಿ ಅಹಿತಕರ ಘಟನೆ ಆಗಬಾರ್ದು ಅನ್ನೋದಕ್ಕೆ ಪೊಲೀಸ್ ಒಂದು KSRP ತುಕಡಿ ಕೂಡ ಇಲ್ಲಿ ಇರುವಂತದ್ದು, ಜೊತೆಗೆ ಬ್ಯಾರಿಕೇಡ್ ಕೂಡ ಹಾಕಿ ಇಲ್ಲಿ ವ್ಯವಸ್ಥೆಯನ್ನ ಮಾಡ್ಕೊಂಡಿರುವಂತದ್ದು. ಸದ್ಯಕ್ಕೆ ಏನು ದರ್ಶನ್ ಅವರು ಅಂದ್ರೆ ಲೈಕ್ ಅವರು ಹೊಸಕೆರೆಹಳ್ಳಿ ಅಪಾರ್ಟ್ಮೆಂಟ್ಗೆ ಅವರು ಬರ್ತಾರೆ, ಅಲ್ಲಿಂದ ಅಲ್ಲಿಗೆ ಬಂದು ಅದಾದ ನಂತರ ಇಲ್ಲಿಗೆ ಬರ್ತಾರೆ ಅನ್ನೋ ಒಂದು ಮಾಹಿತಿ ಸಿಕ್ಕಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಏನು 7 ಜನ ಆರೋಪಿಗಳಿದ್ದಾರೆ, ಈಗ ಆಲ್ರೆಡಿ 4 ಜನ ಇಲ್ಲಿ ಬಂದಿರುವಂತದ್ದು, ಆಲ್ರೆಡಿ ಅರೆಸ್ಟ್ ಮಾಡ್ಕೊಂಡು ಅವ್ರನ್ನ ಕರ್ಕೊಂಡು ಬಂದಿರುವಂತದ್ದು. ಅರೆಸ್ಟ್ ಅಂದ್ರೆ ಅಫ್ಕೋರ್ಸ್ ಪೊಲೀಸ್ ಸ್ಟೇಷನ್ ಅಲ್ಲೂ ಒಂದಷ್ಟು ಪ್ರೊಸೀಜರ್ ಇರುತ್ತೆ. ಸೊ ಹೀಗಾಗಿ ಆ ಪ್ರೊಸೀಜರ್ ಆಗ್ತಿದೆ ಅನ್ನೋ ಒಂದು ಮಾಹಿತಿ ಪೊಲೀಸರು ಈಗಷ್ಟೇ ನೀಡಿರುವಂತದ್ದು. ಜೊತೆಗೆ ಏನಂತಂದ್ರೆ ಇನ್ನು 3 ಜನ ಬರ್ಬೇಕಲ್ಲ, ಸೊ ಅವರಿಗಾಗಿ ವೇಟ್ ಮಾಡ್ತಿರುವಂತದ್ದು. ಅವ್ರು ಬಂದ ನಂತರ ಇಲ್ಲಿಂದ ಅವ್ರನ್ನ ಮೆಡಿಕಲ್ ಚೆಕಪ್ಗೆ ಕರೆದುಕೊಂಡು ಹೋಗಲಾಗುತ್ತೆ. ಅಲ್ಲಿ ಆ ಮೆಡಿಕಲ್ ಚೆಕಪ್ ಆದ ನಂತರ ಜಡ್ಜ್ ಮುಂದೆ ಹಾಜರುಪಡಿಸಲಾಗುತ್ತೆ. ಸೊ ಅದಾದ ನಂತರ ಪರಪ್ಪನ ಅಗ್ರಹಾರಕ್ಕೋ ಅದರ್ವೈಸ್ ಅವರು ಹಿಂದೆ ಯಾವ ಜೈಲಲ್ಲಿ ಇದ್ರೋ, ಅಂದ್ರೆ ದರ್ಶನ್ ಅವರು ಬಳ್ಳಾರಿ ಜೈಲಲ್ಲಿ ಇದ್ರು, ಸೊ ಆ ಬಳ್ಳಾರಿ ಜೈಲ್ಗೆ ಕಳಿಸ್ತಾರ, ಅದರ್ವೈಸ್ 7 ಆರೋಪಿಗಳನ್ನ ಪರಪ್ಪನ ಅಗ್ರಹಾರಕ್ಕೆ ಮತ್ತೆ ಕಳಿಸ್ತಾರ ಅನ್ನೋದು ಸದ್ಯಕ್ಕೆ ಕುತೂಹಲ ಕ್ರಿಯೇಟ್ ಮಾಡಿರುವಂತದ್ದು.